ಕರ್ನಾಟಕ ರಾಜ್ಯದಲ್ಲಿ ಜಾತಿ ಗಣತಿಗೆ ರಿಲೀಸ್ ಮಾಡ್ತಾಯಿದ್ದಾರೆ. ತುಂಬ ಪ್ರಭಾವಿ ಸಮುದಾಯದವರೆಲ್ಲ ಆಪೋಸ್ ಮಾಡ್ತಾಯಿದ್ದಾರೆ. ಮಠದಿಂದ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಜಾತಿ ಗಣತಿಯ ಸಮಗ್ರ ವರದಿಯನ್ನು ನಾವು ಗಮನಿಸಿಲ್ಲ. ಆದರೂ ಕೂಡ ನಮ್ಮ ಸಮಾಜದ ಬುದ್ಧಿಜೀವಿಗಳು, ಸಮಾಜದ ಮುಖಂಡರು, ಅಖಿಲ ಭಾರತ ವೀರಶೈವ ಮಹಾಸಭೆ ಎಲ್ಲವೂ ಅದು ಅವೈಜ್ಞಾನಿಕವಾಗಿದೆ, ವಸ್ತುನಿಷ್ಠವಾಗಿಲ್ಲ, ಪ್ರಾಮಾಣಿಕವಾಗಿ ಗಣತಿ ಆಗಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಬಂದವರಾಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ವಿರೋಧಗಳ ಮಧ್ಯದಲ್ಲಿ ಅದನ್ನು ಜಾರಿಗೆ ತರುವಂಥ ಪ್ರಯತ್ನವನ್ನು ಮಾಡೋದು, ಕೈ ಬಿಡೋದು ಒಳ್ಳೆಯದು. ಮತ್ತು ವೈಜ್ಞಾನಿಕವಾಗಿ ಪ್ರಾಮಾಣಿಕವಾಗಿ ಇನ್ನೊಮ್ಮೆ ಆ ಗಣತಿಯನ್ನು ಮಾಡೋದಾದರೆ ಅದಕ್ಕೆ ನಮ್ಮ ಸಮಾಜದ ಬೆಂಬಲ ಇರುತ್ತೆ. ಅದರ ಬಗ್ಗೆ ಎರಡು ಮಾತಿಲ್ಲ. ಆದರೆ ಈಗ ಆಗಿರುವಂಥದ್ದು ಸಮಾಜಕ್ಕೆ ದೊಡ್ಡ ಅನ್ಯಾಯ ಆಗುತ್ತೆ. ಅದಕ್ಕೆ ಅದನ್ನು ರಿಲೀಸ್ ಮಾಡಲಾರ್ದೇ ಮರುಗಣತಿಗೆ ಆದೇಶ ಮಾಡಬೇಕು ಅಂತ ನಾವು ಹೇಳಲಿಕ್ಕೆ ಬಯಸ್ತೀವಿ. ಈಗ ಸರ್ಕಾರದಲ್ಲಿ ಸಚಿವರು ಮತ್ತು ಶಾಸಕರುಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸಮಾಜದ ಸಚಿವರು, ಶಾಸಕರು ಅದನ್ನು ವಸ್ತುನಿಷ್ಠವಾಗಿ ಪೂರ್ಣ ಗಮನಿಸಬೇಕು. ಗಮನಿಸಿ ಆಮೇಲೆ ವಸ್ತುತಃ ಹೇಳಬೇಕು ಅಂದರೆ ಬಹಳಷ್ಟು ಜನರನ್ನ ಸಂಪರ್ಕನೇ ಮಾಡಿಲ್ಲ. ನಮ್ಮನ್ನು ಅದ್ರ ಬಗ್ಗೆ ಏನೂ ಕೇಳೇ ಇಲ್ಲ. ಪ್ರತಿಯೊಬ್ಬರನ್ನ ಕೇಳಿ ಅವರ ಹೇಳಿಕೆಯನ್ನು ಸಂಗ್ರಹ ಮಾಡಿಕೊಂಡು ಆಮೇಲೆ ವರದಿಯನ್ನು ತಯಾರು ಮಾಡಬೇಕಾಗಿರುವಂಥದ್ದು ಪದ್ಧತಿ. ಆದರೆ ಹಂಗೆ ಏನೂ ಮಾಡಲಾರ್ದನ ಕೇವಲ 4 ಗೋಡೆಗಳ ಮಧ್ಯದಲ್ಲಿ ಕೂತ್ಕೊಂಡು 4 ಜನ ವರದಿ ತಯಾರು ಮಾಡಿದ್ರೆ ಅದು ವಸ್ತುನಿಷ್ಠ ಆಗಂಗಿಲ್ಲ. ಪ್ರತಿಯೊಬ್ಬರನ್ನು ಸಂಪರ್ಕಿಸಿ ಅವರ ಮಾಹಿತಿಯನ್ನು ಸಂಗ್ರಹ ಮಾಡಿ ಆಮೇಲೆ ವರದಿಯನ್ನು ಕೊಟ್ಟರೆ ಅದು ವೈಜ್ಞಾನಿಕವಾಗ್ಯದ ವರದಿ ಅಂತ ಅನಿಸ್ಕೊಳ್ತದೆ. ಅದಕ್ಕೆ ಇದನ್ನು ಮರುಗಣತಿಗೆ ಆದೇಶ ಮಾಡಲಿಕ್ಕೆ ಸಚಿವರು, ಸಮಾಜದ ಶಾಸಕರು ಪ್ರಯತ್ನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಕರ್ನಾಟಕ ರಾಜ್ಯದಲ್ಲಿ ಜಾತಿ ಗಣತಿಗೆ ರಿಲೀಸ್ ಮಾಡ್ತಾಯಿದ್ದಾರೆ. ತುಂಬ ಪ್ರಭಾವಿ ಸಮುದಾಯದವರೆಲ್ಲ ಆಪೋಸ್ ಮಾಡ್ತಾಯಿದ್ದಾರೆ. ಮಠದಿಂದ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಜಾತಿ ಗಣತಿಯ ಸಮಗ್ರ ವರದಿಯನ್ನು ನಾವು ಗಮನಿಸಿಲ್ಲ. ಆದರೂ ಕೂಡ ನಮ್ಮ ಸಮಾಜದ ಬುದ್ಧಿಜೀವಿಗಳು, ಸಮಾಜದ ಮುಖಂಡರು, ಅಖಿಲ ಭಾರತ ವೀರಶೈವ ಮಹಾಸಭೆ ಎಲ್ಲವೂ ಅದು ಅವೈಜ್ಞಾನಿಕವಾಗಿದೆ, ವಸ್ತುನಿಷ್ಠವಾಗಿಲ್ಲ, ಪ್ರಾಮಾಣಿಕವಾಗಿ ಗಣತಿ ಆಗಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಬಂದವರಾಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ವಿರೋಧಗಳ ಮಧ್ಯದಲ್ಲಿ ಅದನ್ನು ಜಾರಿಗೆ ತರುವಂಥ ಪ್ರಯತ್ನವನ್ನು ಮಾಡೋದು, ಕೈ ಬಿಡೋದು ಒಳ್ಳೆಯದು. ಮತ್ತು ವೈಜ್ಞಾನಿಕವಾಗಿ ಪ್ರಾಮಾಣಿಕವಾಗಿ ಇನ್ನೊಮ್ಮೆ ಆ ಗಣತಿಯನ್ನು ಮಾಡೋದಾದರೆ ಅದಕ್ಕೆ ನಮ್ಮ ಸಮಾಜದ ಬೆಂಬಲ ಇರುತ್ತೆ. ಅದರ ಬಗ್ಗೆ ಎರಡು ಮಾತಿಲ್ಲ. ಆದರೆ ಈಗ ಆಗಿರುವಂಥದ್ದು ಸಮಾಜಕ್ಕೆ ದೊಡ್ಡ ಅನ್ಯಾಯ ಆಗುತ್ತೆ. ಅದಕ್ಕೆ ಅದನ್ನು ರಿಲೀಸ್ ಮಾಡಲಾರ್ದೇ ಮರುಗಣತಿಗೆ ಆದೇಶ ಮಾಡಬೇಕು ಅಂತ ನಾವು ಹೇಳಲಿಕ್ಕೆ ಬಯಸ್ತೀವಿ. ಈಗ ಸರ್ಕಾರದಲ್ಲಿ ಸಚಿವರು ಮತ್ತು ಶಾಸಕರುಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸಮಾಜದ ಸಚಿವರು, ಶಾಸಕರು ಅದನ್ನು ವಸ್ತುನಿಷ್ಠವಾಗಿ ಪೂರ್ಣ ಗಮನಿಸಬೇಕು. ಗಮನಿಸಿ ಆಮೇಲೆ ವಸ್ತುತಃ ಹೇಳಬೇಕು ಅಂದರೆ ಬಹಳಷ್ಟು ಜನರನ್ನ ಸಂಪರ್ಕನೇ ಮಾಡಿಲ್ಲ. ನಮ್ಮನ್ನು ಅದ್ರ ಬಗ್ಗೆ ಏನೂ ಕೇಳೇ ಇಲ್ಲ. ಪ್ರತಿಯೊಬ್ಬರನ್ನ ಕೇಳಿ ಅವರ ಹೇಳಿಕೆಯನ್ನು ಸಂಗ್ರಹ ಮಾಡಿಕೊಂಡು ಆಮೇಲೆ ವರದಿಯನ್ನು ತಯಾರು ಮಾಡಬೇಕಾಗಿರುವಂಥದ್ದು ಪದ್ಧತಿ. ಆದರೆ ಹಂಗೆ ಏನೂ ಮಾಡಲಾರ್ದನ ಕೇವಲ 4 ಗೋಡೆಗಳ ಮಧ್ಯದಲ್ಲಿ ಕೂತ್ಕೊಂಡು 4 ಜನ ವರದಿ ತಯಾರು ಮಾಡಿದ್ರೆ ಅದು ವಸ್ತುನಿಷ್ಠ ಆಗಂಗಿಲ್ಲ. ಪ್ರತಿಯೊಬ್ಬರನ್ನು ಸಂಪರ್ಕಿಸಿ ಅವರ ಮಾಹಿತಿಯನ್ನು ಸಂಗ್ರಹ ಮಾಡಿ ಆಮೇಲೆ ವರದಿಯನ್ನು ಕೊಟ್ಟರೆ ಅದು ವೈಜ್ಞಾನಿಕವಾಗ್ಯದ ವರದಿ ಅಂತ ಅನಿಸ್ಕೊಳ್ತದೆ. ಅದಕ್ಕೆ ಇದನ್ನು ಮರುಗಣತಿಗೆ ಆದೇಶ ಮಾಡಲಿಕ್ಕೆ ಸಚಿವರು, ಸಮಾಜದ ಶಾಸಕರು ಪ್ರಯತ್ನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಕರ್ನಾಟಕ ರಾಜ್ಯದಲ್ಲಿ ಜಾತಿ ಗಣತಿಗೆ ರಿಲೀಸ್ ಮಾಡ್ತಾಯಿದ್ದಾರೆ. ತುಂಬ ಪ್ರಭಾವಿ ಸಮುದಾಯದವರೆಲ್ಲ ಆಪೋಸ್ ಮಾಡ್ತಾಯಿದ್ದಾರೆ. ಮಠದಿಂದ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಜಾತಿ ಗಣತಿಯ ಸಮಗ್ರ ವರದಿಯನ್ನು ನಾವು ಗಮನಿಸಿಲ್ಲ. ಆದರೂ ಕೂಡ ನಮ್ಮ ಸಮಾಜದ ಬುದ್ಧಿಜೀವಿಗಳು, ಸಮಾಜದ ಮುಖಂಡರು, ಅಖಿಲ ಭಾರತ ವೀರಶೈವ ಮಹಾಸಭೆ ಎಲ್ಲವೂ ಅದು ಅವೈಜ್ಞಾನಿಕವಾಗಿದೆ, ವಸ್ತುನಿಷ್ಠವಾಗಿಲ್ಲ, ಪ್ರಾಮಾಣಿಕವಾಗಿ ಗಣತಿ ಆಗಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಬಂದವರಾಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ವಿರೋಧಗಳ ಮಧ್ಯದಲ್ಲಿ ಅದನ್ನು ಜಾರಿಗೆ ತರುವಂಥ ಪ್ರಯತ್ನವನ್ನು ಮಾಡೋದು, ಕೈ ಬಿಡೋದು ಒಳ್ಳೆಯದು. ಮತ್ತು ವೈಜ್ಞಾನಿಕವಾಗಿ ಪ್ರಾಮಾಣಿಕವಾಗಿ ಇನ್ನೊಮ್ಮೆ ಆ ಗಣತಿಯನ್ನು ಮಾಡೋದಾದರೆ ಅದಕ್ಕೆ
ನಮ್ಮ ಸಮಾಜದ ಬೆಂಬಲ ಇರುತ್ತೆ. ಅದರ ಬಗ್ಗೆ ಎರಡು ಮಾತಿಲ್ಲ. ಆದರೆ ಈಗ ಆಗಿರುವಂಥದ್ದು ಸಮಾಜಕ್ಕೆ ದೊಡ್ಡ ಅನ್ಯಾಯ ಆಗುತ್ತೆ. ಅದಕ್ಕೆ ಅದನ್ನು ರಿಲೀಸ್ ಮಾಡಲಾರ್ದೇ ಮರುಗಣತಿಗೆ ಆದೇಶ ಮಾಡಬೇಕು ಅಂತ ನಾವು ಹೇಳಲಿಕ್ಕೆ ಬಯಸ್ತೀವಿ. ಈಗ ಸರ್ಕಾರದಲ್ಲಿ ಸಚಿವರು ಮತ್ತು ಶಾಸಕರುಗಳಿಗೆ ಏನು ಹೇಳಕ್ಕೆ ಸಮಾಜದ ಸಚಿವರು ಶಾಸಕರು ಅದನ್ನು ವಸ್ತುನಿಷ್ಠವಾಗಿ ಪೂರ್ಣ ಗಮನಿಸಬೇಕು. ಗಮನಿಸಿ ಆಮೇಲೆ ವಸ್ತುತಃ ಹೇಳಬೇಕು ಅಂದರೆ ಬಹಳಷ್ಟು ಜನರನ್ನ ಸಂಪರ್ಕನೇ ಮಾಡಿಲ್ಲ. ನಮ್ಮನ್ನು ಅದ್ರ ಬಗ್ಗೆ ಏನೂ ಕೇಳೇ ಇಲ್ಲ. ಪ್ರತಿಯೊಬ್ಬರನ್ನ ಕೇಳಿ ಅವರ ಹೇಳಿಕೆಯನ್ನು ಸಂಗ್ರಹ ಮಾಡಿಕೊಂಡು ಆಮೇಲೆ ವರದಿಯನ್ನು ತಯಾರು ಮಾಡಬೇಕಾಗಿರುವಂಥದ್ದು ಪದ್ಧತಿ. ಆದರೆ ಹಂಗೆ ಏನೂ ಮಾಡಲಾರ್ದನ ಕೇವಲ 4 ಗೋಡೆಗಳ ಮಧ್ಯದಲ್ಲಿ ಕೂತ್ಕೊಂಡು 4 ಜನ ವರದಿ ತಯಾರು ಮಾಡಿದ್ರೆ ಅದು ವಸ್ತುನಿಷ್ಠ ಆಗಂಗಿಲ್ಲ. ಪ್ರತಿಯೊಬ್ಬರನ್ನು ಸಂಪರ್ಕಿಸಿ ಅವರ ಮಾಹಿತಿಯನ್ನು ಸಂಗ್ರಹ ಮಾಡಿ ಆಮೇಲೆ ವರದಿಯನ್ನು ಕೊಟ್ಟರೆ ಅದು ವೈಜ್ಞಾನಿಕವಾಗಿ ವರದಿ ಅಂತ ಅನಿಸ್ಕೊಳ್ತದೆ. ಅದಕ್ಕೆ ಇದನ್ನು ಮರುಗಣತಿಗೆ ಆದೇಶ ಮಾಡಲಿಕ್ಕೆ ಸಚಿವರು, ಸಮಾಜದ ಶಾಸಕರು ಪ್ರಯತ್ನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಕರ್ನಾಟಕ ರಾಜ್ಯದಲ್ಲಿ ಜಾತಿ ಗಣತಿಗೆ ರಿಲೀಸ್ ಮಾಡ್ತಾಯಿದ್ದಾರೆ. ತುಂಬ ಪ್ರಭಾವಿ ಸಮುದಾಯದವರೆಲ್ಲ ಆಪೋಸ್ ಮಾಡ್ತಾಯಿದ್ದಾರೆ. ಮಠದಿಂದ ಏನು ಹೇಳಕ್ಕೆ ಜಾತಿ ಗಣತಿಯ ಸಮಗ್ರ ವರದಿಯನ್ನು ನಾವು ಗಮನಿಸಿಲ್ಲ. ಆದರೂ ಕೂಡ ನಮ್ಮ ಸಮಾಜದ ಬುದ್ಧಿಜೀವಿಗಳು, ಸಮಾಜದ ಮುಖಂಡರು, ಅಖಿಲ ಭಾರತ ವೀರಶೈವ ಮಹಾಸಭೆ ಎಲ್ಲವೂ ಅದು ಅವೈಜ್ಞಾನಿಕವಾಗಿದೆ, ವಸ್ತುನಿಷ್ಠವಾಗಿಲ್ಲ, ಪ್ರಾಮಾಣಿಕವಾಗಿ ಗಣತಿ ಆಗಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಬಂದವರಾಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ವಿರೋಧಗಳ ಮಧ್ಯದಲ್ಲಿ ಅದನ್ನು ಜಾರಿಗೆ ತರುವಂಥ ಪ್ರಯತ್ನವನ್ನು ಮಾಡೋದು, ಕೈ ಬಿಡೋದು ಒಳ್ಳೆಯದು. ಮತ್ತು ವೈಜ್ಞಾನಿಕವಾಗಿ ಪ್ರಾಮಾಣಿಕವಾಗಿ ಇನ್ನೊಮ್ಮೆ ಆ ಗಣತಿಯನ್ನು ಮಾಡೋದಾದರೆ ಅದಕ್ಕೆ ನಮ್ಮ ಸಮಾಜದ ಬೆಂಬಲ ಇರುತ್ತೆ. ಅದರ ಬಗ್ಗೆ ಎರಡು ಮಾತಿಲ್ಲ. ಆದರೆ ಈಗ ಆಗಿರುವಂಥದ್ದು ಸಮಾಜಕ್ಕೆ ದೊಡ್ಡ ಅನ್ಯಾಯ ಆಗುತ್ತೆ. ಅದಕ್ಕೆ ಅದನ್ನು ರಿಲೀಸ್ ಮಾಡಲಾರ್ದೇ ಮರುಗಣತಿಗೆ ಆದೇಶ ಮಾಡಬೇಕು ಅಂತ ನಾವು ಹೇಳಲಿಕ್ಕೆ ಬಯಸ್ತೀವಿ. ಈಗ ಸರ್ಕಾರದಲ್ಲಿ ಸಚಿವರು ಮತ್ತು ಶಾಸಕರುಗಳಿಗೆ ಏನು ಹೇಳಕ್ಕೆ ಸಮಾಜದ ಸಚಿವರು, ಶಾಸಕರು ಅದನ್ನು ವಸ್ತುನಿಷ್ಠವಾಗಿ ಪೂರ್ಣ ಗಮನಿಸಬೇಕು. ಗಮನಿಸಿ ಆಮೇಲೆ ವಸ್ತುತಃ ಹೇಳಬೇಕು ಅಂದರೆ ಬಹಳಷ್ಟು ಜನರನ್ನ ಸಂಪರ್ಕನೇ ಮಾಡಿಲ್ಲ. ನಮ್ಮನ್ನು ಅದ್ರ ಬಗ್ಗೆ ಏನೂ ಕೇಳೇ ಇಲ್ಲ. ಪ್ರತಿಯೊಬ್ಬರನ್ನ ಕೇಳಿ ಅವರ ಹೇಳಿಕೆಯನ್ನು ಸಂಗ್ರಹ ಮಾಡಿಕೊಂಡು ಆಮೇಲೆ ವರದಿಯನ್ನು ತಯಾರು ಮಾಡಬೇಕಾಗಿರುವಂಥದ್ದು ಪದ್ಧತಿ. ಆದರೆ ಹಂಗೆ ಏನೂ ಮಾಡಲಾರ್ದನ ಕೇವಲ 4 ಗೋಡೆಗಳ ಮಧ್ಯದಲ್ಲಿ ಕೂತ್ಕೊಂಡು 4 ಜನ ವರದಿ ತಯಾರು ಮಾಡಿದ್ರೆ ಅದು ವಸ್ತುನಿಷ್ಠ ಆಗಂಗಿಲ್ಲ. ಪ್ರತಿಯೊಬ್ಬರನ್ನು ಸಂಪರ್ಕಿಸಿ ಅವರ ಮಾಹಿತಿಯನ್ನು ಸಂಗ್ರಹ ಮಾಡಿ ಆಮೇಲೆ ವರದಿಯನ್ನು ಕೊಟ್ಟರೆ ಅದು ವೈಜ್ಞಾನಿಕವಾಗಿ ವರದಿ ಅಂತ ಅನಿಸ್ಕೊಳ್ತದೆ. ಅದಕ್ಕೆ ಇದನ್ನು ಮರುಗಣತಿಗೆ ಆದೇಶ ಮಾಡಲಿಕ್ಕೆ ಸಚಿವರು, ಸಮಾಜದ ಶಾಸಕರು ಪ್ರಯತ್ನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.